ಎಲ್ಲ ಗೃಹಲಕ್ಷ್ಮಿಯರಿಗೆ ಇಂದು ಫೆಬ್ರವರಿ 4 ಮಧ್ಯಾಹ್ನ 1:30ಕ್ಕೆ 6,000 ರಿಲೀಸ್ ಆಗ್ತಾ ಇದೆ. ಅಂದರೆ ಇವತ್ತು ಫೆಬ್ರವರಿ 4ನೇ ತಾರೀಕು ಮಧ್ಯಾಹ್ನ 1:30 ನಂತರ ಎಲ್ಲ ಗೃಹಲಕ್ಷ್ಮಿಯರಿಗೆ 4,000 ಹಣವನ್ನು ಒಟ್ಟಿಗೆ ರಿಲೀಸನ್ನು ಮಾಡಲಾಗ್ತಾ ಇದೆ. ಸೊ ಬನ್ನಿ ಹಾಗಾದ್ರೆ ಇದ್ರ ಬಗ್ಗೆ ಒಂದು ಕಂಪ್ಲೀಟ್ ಆದ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಎಲ್ಲ ಗೃಹಲಕ್ಷ್ಮಿಯರು ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಬರುತ್ತೆ ಅನ್ನೋದನ್ನೇ ಬಿಟ್ಬಿಟ್ಟಿದ್ದಾರೆ. ಯಾಕಪ್ಪ ಅಂತಂದ್ರೆ 16ನೇ ಕಂತಿನ ಹಣ ಬಂದಿಲ್ಲ, ಹಾಗೆ 17ನೇ ಕಂತಿನ ಹಣ ಬಂದಿಲ್ಲ. ಸೊ ಈಗಾಗಲೇ 18ನೇ ಕಂತಿನ ಹಣವನ್ನು ಜಮೆಯನ್ನು ಮಾಡುವಂತಹ ಸಮಯ ಕೂಡ ಹತ್ರ ಬಂದಿದೆ. ಆಲ್ರೆಡಿ 15ನೇ ಕಂತಿನ ಹಣ ರಿಲೀಸ್ ಆಗಿ 3 ತಿಂಗಳು ಕಳೀತಾ ಇದ್ರು. ಇನ್ನೂ ಕೂಡ ಕೆಲವರಿಗೆ 16ನೇ ಕಂತಿನ ಹಣ ಬಂದಿಲ್ಲ, ಹಾಗೆ 17ನೇ ಕಂತಿನ ಹಣ ಬಂದಿಲ್ಲ. ಇನ್ನೂ ಕೆಲವರಿಗೆ 13, 14 ಸೊ ಈ ರೀತಿಯಾದ ಕಂತುಗಳ ಹಣ ಬರುವಂತದ್ದು ಪೆಂಡಿಂಗ್ ಇದೆ. ಇಲ್ಲಿ ರಾಜ್ಯ ಸರ್ಕಾರ ಹೇಳ್ತಿರೋ ಪ್ರಕಾರ 16ನೇ ಕಂತಿನ ಹಣವನ್ನು ರಿಲೀಸ್ ಅನ್ನ ಮಾಡಲಾಗಿದೆ. ಆದರೆ ಇಲ್ಲಿ ಸ್ವಲ್ಪ ಜನಕ್ಕೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ ಹಣ ಬಂದು ಜಮೆಯನ್ನ ಮಾಡಲಾಗಿದೆ. ಸೊ ಇಲ್ಲಿ ಒಟ್ಟಾಗಿ ನೋಡೋದಾದ್ರೆ ತುಂಬಾ ಜನಗಳಿಗೆ ಇನ್ನು ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ ಹಣ ಕೂಡ ಬಂದಿಲ್ಲ. ಹಾಗೆ 13, 14, 15ನೇ ಕಂತಿನ ಹಣ ಕೂಡ ಇಲ್ಲಿ ಬರುವಂತದ್ದು ಪೆಂಡಿಂಗ್ ಇದೆ. ಸೊ ಇಲ್ಲಿ ಕೇವಲ 10 ಜನಕ್ಕೆ 2 ಅಥವಾ 3 ಜನಕ್ಕೆ ಮಾತ್ರ ಒಂದು ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ ಹಣವನ್ನು ಜಮೆಯನ್ನ ಮಾಡಲಾಗಿದೆ. ಸೊ ಹಾಗಾದ್ರೆ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಅಮೌಂಟ್ ಅನ್ನ ಬಿಡುಗಡೆಯನ್ನ ಮಾಡುತ್ತೆ, ಸೊ ಯಾವ ರೀತಿಯಾಗಿ ಅಮೌಂಟ್ ಅನ್ನ ಜಮೆ ಮಾಡಲಿಕ್ಕೆ ಒಂದು ಹೊಸ ಪ್ಲಾನ್ ಅನ್ನ ಮಾಡ್ಕೊಂಡಿದೆ ಅನ್ನೋದ್ರ ಬಗ್ಗೆ ಒಂದು ಕಂಪ್ಲೀಟ್ ಆದ ಮಾಹಿತಿಯನ್ನು ನೋಡೋಣ. ಸೊ ಇಲ್ಲಿ ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಇಂದು ಮಧ್ಯಾಹ್ನ 1:30 ನಂತರ ಎಲ್ಲ ಜಿಲ್ಲೆಗಳಿಗೂ ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಅನ್ನ ರಿಲೀಸ್ ಮಾಡಲಾಗುತ್ತೆ ಅಂತ ಹೇಳಲಾಗ್ತಿದೆ. ಸೊ ಅದರ ಬಗ್ಗೆ ಕೂಡ ಒಂದು ಡೀಟೇಲ್ ಆದ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಆಲ್ರೆಡಿ ಈಗಾಗಲೇ ತುಂಬಾ ಜನಗಳಿಗೆ ಡೌಟ್ ಶುರುವಾಗಿದೆ. ಸೊ ಇಂದು ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಅನ್ನು ಕೊಡೋದನ್ನ ನಿಲ್ಲಿಸಿದಾರೆ ಅನ್ನೋ ಒಂದು ಡೌಟ್ ಕೂಡ ಇಲ್ಲಿ ಸೊ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಅನ್ನು ಕೊಡೋದನ್ನ ನಿಲ್ಲಿಸಿದೆಯಾ ಅನ್ನೋದ್ರ ಬಗ್ಗೆ ಕೂಡ ಸೊ ಈ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಕೊಡುತ್ತಾ ಅಥವಾ ಕೊಡಲ್ವಾ ಅನ್ನೋ ಡೌಟ್ ಕೂಡ ಈಗ ಆಲ್ರೆಡಿ ಎಲ್ಲರ ಮನಸ್ಸಲ್ಲಿ ಕೂಡ ಬಂದಿದೆ. ಸೊ ಇಲ್ಲಿ ರಾಜ್ಯ ಸರ್ಕಾರ ಕಳೆದ 3 ತಿಂಗಳಿಂದನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಅನ್ನ ಇವತ್ತು ಹಾಕ್ತೀವಿ, ನಾಳೆ ಹಾಕ್ತೀವಿ ಬರೀ ಇದೆ ಹೇಳ್ತಾ ಇದ್ರೆ. ಬಟ್ ಆದ್ರೆ ಸೊ ಇಲ್ಲಿ ಕೆಲವೊಂದಿಷ್ಟು ಜನಗಳಿಗೆ ಮಾತ್ರ ಅಮೌಂಟ್ ಅನ್ನ ಹಾಕ್ಲಾಗ್ತಾ ಇದೆ. ಸೊ ಈ ರೀತಿ ಯಾವ ಕಾರಣಕ್ಕಾಗಿ ಮಾಡ್ತಿದ್ದಾರೆ ಅಂತ ನಮಗೂ ಕೂಡ ಗೊತ್ತಿಲ್ಲ. ಸೊ ಇವರು ಅಮೌಂಟ್ ಅನ್ನು ಹಾಕೋದಾದ್ರೆ ಒಟ್ಟಿಗೆ ಎಲ್ಲರ ಖಾತೆಗೆ ಅಮೌಂಟ್ ಅನ್ನು ಹಾಕ್ಲಿ, ಇಲ್ಲ ಅಂದ್ರೆ ಯಾರ ಅಕೌಂಟ್ಗೂ ಕೂಡ ಇವರು ಅಮೌಂಟ್ ಅನ್ನು ಹಾಕುವಂಥದ್ದು ಅವಶ್ಯಕತೆ ಇಲ್ಲ. ಸೊ ಇವರು ಹೇಳ್ತಿರೋ ಪ್ರಕಾರ ಇವತ್ತು ಬಿಡುಗಡೆ ಮಾಡ್ತೀವಿ ಅಥವಾ ನಾಳೆ ಬಿಡುಗಡೆ ಮಾಡ್ತೀವಿ, ಹಾಗೆ ನೀವು ಒಟ್ಟಿಗೆ ಅಮೌಂಟ್ ಅನ್ನು ರಿಲೀಸ್ ಮಾಡ್ತೀವಿ ಅಂತ ಹೇಳಿ ಬರೀ ಸುಳ್ಳನ್ನು ಹೇಳ್ತಾ ಇದ್ದಾರೆ. ಸೊ ಅದು ಕೂಡ ಯಾರೊಬ್ರು ಗೃಹಲಕ್ಷ್ಮಿ ಖಾತೆಗೂ ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬಂದು ಜಮೆ ಆಗ್ತಾ ಇಲ್ಲ. ಸೊ ಇವರು ಅಮೌಂಟ್ ಹಾಕಂಗಿದ್ರೆ ಎಲ್ಲರ ಅಕೌಂಟ್ಗೆ ಹಾಕ್ಲಿ, ಇಲ್ಲ ಅಂದ್ರೆ ಈ ಒಂದು ಯೋಜನೆಯನ್ನೇ ಬಂದ್ ಮಾಡಲಿ ಅಂತ ಹೇಳ್ಬಿಟ್ಟು ಜನರ ಒಂದು ಅಭಿಪ್ರಾಯವಾಗಿದೆ. ಆದರೆ ರಾಜ್ಯ ಸರ್ಕಾರ ಇಂದು ಫೆಬ್ರವರಿ 4 ಇಂದು ಮಧ್ಯಾಹ್ನ 1:30 ನಂತರ ಸೊ ಎಲ್ಲ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 16 ಮತ್ತು 17ನೇ ಕಂತಿನ ಹಣವನ್ನು ಇಲ್ಲಿ ಬಿಡುಗಡೆಯನ್ನ ಮಾಡಲಾಗುತ್ತೆ ಅಂತ ಹೇಳಿ ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ. ಸೊ ನೋಡೋಣ ಅದ್ರ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ಸೊ ಆದಷ್ಟು ಈ ಒಂದು ವಿಡಿಯೋನ ಲೈಕ್ ಮಾಡಿ, ಹಾಗೆ ಒಂದು ಮಾಹಿತಿಯನ್ನು ಎಲ್ಲರ ಬಳಿ ಶೇರ್ ಮಾಡಿ. ಸೊ ಇಲ್ಲಿ ಏನಾಗಿದೆಯಪ್ಪ ಅಂತಂದ್ರೆ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಕೆಲವೊಂದಿಷ್ಟು ಅಮೌಂಟ್ಗಳನ್ನು ಹಾಕಿದ್ದಾರೆ ಅಂತ ಇಲ್ಲಿ ಹೇಳಲಾಗ್ತಿದೆ. ಆದರೆ ಸೊ ಇಲ್ಲಿ ಒಂದು ಜಿಲ್ಲೆಯವರಿಗೆ ಒಬ್ಬರಿಗೆ ಅಥವಾ ಇಬ್ಬರಿಗೆ ಅಮೌಂಟ್ ಬಂದಿರೋದು ಗೊತ್ತಾಗ್ತಿದೆ. ಬಟ್ ಆದರೆ ಮಿಕ್ತವ್ರಿಗೆ ಯಾಕೆ ಅಮೌಂಟ್ ಬಂದಿಲ್ಲ ಅನ್ನೋದು ಇಲ್ಲಿ ತಿಳಿದು ಬರ್ತಾ ಇಲ್ಲ. ಸೊ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ 16 ಮತ್ತು 17ನೇ ಕಂತಿನ ಹಣ ಬಂದಿದೆ ಅನ್ನೋದಕ್ಕಿಂತ ಇಲ್ಲಿ ಬಂದಿಲ್ಲ ಅನ್ನೋರ ಸಂಖ್ಯೆನೇ ಜಾಸ್ತಿ ಆಗಿದೆ. ಸೊ ಸರ್ಕಾರ ಯಾವ ಒಂದು ಕಾರಣಕ್ಕೆ ಈ ರೀತಿಯ ಮಾಡ್ತಿದೆ ಗೊತ್ತಾಗ್ತಾ ಇಲ್ಲ. ಸೊ ಆದಷ್ಟು ಬೇಗ ಗೃಹಲಕ್ಷ್ಮಿ ಯೋಜನೆ 16 ಮತ್ತು 17ನೇ ಕಂತಿನ ಹಣವನ್ನು ಜಮೆ ಮಾಡೋದೇ ತುಂಬಾನೇ ಒಳ್ಳೆಯದು. ಸೊ ಇಂದು ಮಧ್ಯಾಹ್ನ 1:30 ನಂತರ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಜಮೆಯನ್ನು ಮಾಡ್ತೀವಿ ಅಂತ ಹೇಳಿದರೆ, ಸೊ ಆ ರೀತಿ ಮಾಡಿದ್ರೆ ತುಂಬಾನೇ ಒಳ್ಳೆಯದಾಗುತ್ತೆ. ಸೊ ಇಲ್ಲಿ ಆಲ್ರೆಡಿ ಎಲ್ಲ ಗೃಹಲಕ್ಷ್ಮಿಯರು ಒಂದು ಗೃಹಲಕ್ಷ್ಮಿ ಹಣಕ್ಕಾಗಿ ವೇಟನ್ನು ಮಾಡಿ ಅವರ ಒಂದು ಪೇಷನ್ಸ್ ಅನ್ನೇ ಕಳ್ಕೊಂಡಿದ್ದಾರೆ. ಸೊ ಈ ಒಂದು ಹಣ ಬರುತ್ತೆ ಅನ್ನೋ ಒಂದು ಗ್ಯಾರಂಟಿಯನ್ನೇ ಅವರು ಬಿಟ್ಬಿಟ್ಟಿದ್ದಾರೆ. ಇಲ್ಲಿ ರಾಜ್ಯ ಸರ್ಕಾರದ ಬಳಿ ಹಣ ಇಲ್ಲದೆ ಇದ್ರೂ ಕೂಡ ಅವರು ಒಂದು RBI ನಿಂದ ಸಾಲವನ್ನು ಪಡೆದು ಅವರು ಎಲ್ಲ ಗೃಹಲಕ್ಷ್ಮಿಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಹಾಕ್ತೀವಿ ಅಂತ ಇಲ್ಲಿ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಹಾಗೇನೆ ಅವರು ಒಂದು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಸೊ ಎಲ್ಲ ಜನರ ಖಾತೆಗೆ ಜಮೆಯನ್ನು ಮಾಡಲಿಕ್ಕೆ ಒಂದು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಅಂತ ಒಂದು ಮಾಹಿತಿಯನ್ನು ತಿಳಿಸಲಾಗ್ತಿದೆ ಸ್ನೇಹಿತರೆ. ಸೊ ಆಲ್ರೆಡಿ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಒಂದು ಚರ್ಚೆಯನ್ನ ಮಾಡಿ ಸೊ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ರಿಲೀಸ್ ಅನ್ನ ಮಾಡಲಾಗಿದೆ ಅಂತ ಹೇಳಲಾಗ್ತಿದೆ. ಸೊ ಅದರಂತೆ ಕೂಡ ಇವತ್ತು ಎಲ್ಲ ಗೃಹಲಕ್ಷ್ಮಿಯರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ 16 ಮತ್ತು 17ನೇ ಕಂತಿನ ಹಣವನ್ನು ಸೊ ಜಮೆಯನ್ನು ಮಾಡಲಾಗುತ್ತೆ ಅಂತ ಹೇಳಿ ಒಂದು ಮಾಹಿತಿಯನ್ನು ನೀಡಲಾಗಿದೆ. ಸೊ ಇಲ್ಲಿ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ 16 ಮತ್ತು 17ನೇ ಕಂತಿನ ಹಣ ಬಂದಿಲ್ಲ ಅಂತವರಿಗೆ 16 ಮತ್ತು 17ನೇ ಕಂತಿನ ಹಣವನ್ನು ಒಟ್ಟಿಗೆ ಜಮೆ ಮಾಡ್ಬೋದು, ಅಥವಾ ಸೊ ಒಂದೊಂದು ಕಂತನ್ನು ಸಪ್ರೇಟ್ ಆಗಿ ನಿಮಗೆ ಜಮೆಯನ್ನು ಮಾಡ್ಬೋದು. ಫಸ್ಟ್ 16ನೇ ಕಂತಿನ ಹಣವನ್ನು ನಿಮ್ಮೊಂದು ಖಾತೆಗೆ ಜಮೆಯನ್ನು ಮಾಡಿ ಸೊ ನೆಕ್ಸ್ಟ್ ನಿಮಗೆ 17ನೇ ಕಂತಿನ ಹಣವನ್ನು ಹಾಕ್ಬೋದು, ಅಥವಾ ನಿಮಗೆ ಇಲ್ಲಿ ಒಟ್ಟಿಗೆನೇ 4,000 ಕೂಡ ಇಲ್ಲಿ ಹಣವನ್ನು ಜಮೆ ಮಾಡ್ಬೋದು. ಸೊ ಅಥವಾ ನಿಮಗೆ 15ನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ನಿಮಗೆ ಸೊ ನಿಮಗೆ ಒಟ್ಟಾಗಿ 6,000 ಹಣವನ್ನು ಜಮೆ ಮಾಡ್ಬೋದು, ಅಥವಾ ನಿಮಗೆ ಸೊ ಹಂತವಾಗಿ ನಿಮಗೆ 2,000ನ ಸೊ 3 ಕಂತಲ್ಲಿ ನಿಮಗೆ ಹಣವನ್ನು ಒಂದು ಜಮೆಯನ್ನು ಮಾಡುವಂಥ ಸಾಧ್ಯತೆ ಇದೆ. ಸೊ ಇಲ್ಲಿ ನೀವು ಪ್ರತಿದಿನ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅಂತೇಳಿ ವೆಯ್ಟ್ ಮಾಡಿ ನಿಮಗೆ ಸಾಕಾಗಿದೆ. ಸೊ ನೀವು ವೆಯ್ಟ್ ಮಾಡಬೇಕಾಗತ್ತೆ. ಯಾಕಪ್ಪ ಅಂದರೆ ಇಲ್ಲಿ ಬೇರೆ ದಾರಿ ಇಲ್ಲ. ಸೊ ಇವತ್ತು ಅಮೌಂಟನ್ನು ಹಾಕಿದ್ರೆ ಸೊ ನಿಮಗೆ ಅಮೌಂಟ್ ಬರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕಪ್ಪ ಅಂತಂದರೆ ಸೊ ಇವತ್ತು ಬರ್ಬೋದು, ನಾಳೆ ಬರ್ಬೋದು, ಅಥವಾ ಇನ್ನು 2-3 ದಿನ ಬಿಟ್ಬಿಟ್ಟು ನಿಮ್ಮ ಒಂದು ಖಾತೆಗೆ ಅಮೌಂಟ್ ಬಂದು ಜಮೆ ಆಗ್ಬೋದು. ಒಟ್ಟಿನಾಗಿ ನಿಮಗೆ ಈ ಒಂದು ವೀಕ್ ಒಳಗಡೆ ನಿಮಗೆ ಎಲ್ಲರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದು ಜಮೆ ಆಗುತ್ತೆ. ಸೊ ಇವ್ರ ಅಮೌಂಟನ್ನು ಒಟ್ಟಿಗೆ ರಿಲೀಸ್ ಮಾಡಿದ್ರೆ ಎಲ್ಲರ ಖಾತೆಗೆ ಇಲ್ಲಿ ಒಟ್ಟಾಗಿ ಅಮೌಂಟ್ ಬಂದು ಜಮೆ ಆಗುವಂಥ ಸಾಧ್ಯತೆ ಇಲ್ಲ. ಸೊ ಇವತ್ತು ಕೆಲವೊಂದಿಷ್ಟು ಜನಗಳಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಹಣ ಬಂದು ಜಮೆ ಆಗುತ್ತೆ. ಸೊ ಇವತ್ತು ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಬಂದ್ಬಿಟ್ಟು ಎಲ್ಲರ ಖಾತೆಗೆ ಜಮೆ ಆಗ್ಬೋದು, ಅಥವಾ ಕೆಲವೊಂದಿಷ್ಟು ಜನಗಳಿಗೆ ಮಾತ್ರ ಇಲ್ಲಿ ಜಮೆಯನ್ನು ಮಾಡ್ಬೋದು. ಸೊ ಇಲ್ಲಿ ಹಂತವಾಗಿ ಎಲ್ಲ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಅಮೌಂಟ್ ಬಂದು ಜಮೆ ಆಗುತ್ತೆ. ಸೊ ನೀವು ವೆಯ್ಟನ್ನು ಮಾಡಬೇಕಾಗುತ್ತೆ. 2 ಅಥವಾ 3 ದಿನದ ಒಳಗಾಗಿ ನಿಮಗೆ ಒಂದು ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಬಂದು ನಿಮ್ಮ ಒಂದು ಖಾತೆಗಳಿಗೆ ಜಮೆಯನ್ನು ಮಾಡಲಾಗುತ್ತೆ. ಅಥವಾ ಈ ಒಂದು ಫೆಬ್ರವರಿ 1st ವೀಕ್ ಒಳಗಡೆ ನಿಮಗೆ ಸೊ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬಂದು ನಿಮ್ಮ ಒಂದು ಖಾತೆಗಳಿಗೆ ಜಮೆಯನ್ನು ಮಾಡಲಾಗುತ್ತೆ.
ಸೊ ಆಲ್ರೆಡಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ರಿಲೀಸನ್ನು ಮಾಡಿರ್ತಾರೆ. ಸೊ ಆ ಒಂದು ಹಣ ನಿಮ್ಮ ಒಂದು ಖಾತೆಗಳಿಗೆ ಬಂದು ಜಮೆ ಆಗಲಿಕ್ಕೆ ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ತಾಳ್ಮೆಯಿಂದ ಎಲ್ಲರೂ ವೆಯ್ಟ್ ಮಾಡಿ. ನಿಮ್ಮ ಒಂದು ಖಾತೆಗಳಿಗೆ ಖಂಡಿತವಾಗಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಜಮೆಯನ್ನು ಮಾಡಲಾಗುತ್ತೆ. ಸೊ ಈ ಒಂದು ಮಾಹಿತಿ ಇಷ್ಟ ಇದೆ, ವಿಡಿಯೋ ಒಂದು ಲೈಕ್ ಕೊಡಿ. ಹಾಗೆ ತಪ್ಪದೇ ಒಂದು ಮಾಹಿತಿ ಎಲ್ಲರ ಬಳಿ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.